Hello everyone, welcome back to my YouTube channel. Today I am going to present on the concept of the macro factors which is to be affected to business environment. In the previous video, I discussed regarding the economic factors under the macro environmental factors. Now I would like to discuss on the concept of non-economic factors which is to be affected to business organizations. Here the non-economic factors also equally affected to the business organizations. There are some of the non-economic factors is to be affected on that. The first one is political, second one is legal, third one is socio-cultural, fourth one is demographical, fifth one is technological, sixth one is the geographical, then last one is sectorial. Here the first one, the political factors, what do you call the ರಾಜಕೀಯ ಅಂಶಗಳು ಅಂತ ಕರಿತೀವಿ. The every business activities to be determined on the basis of the political system of a country. ಅಂದರೆ ಒಂದು ರಾಷ್ಟ್ರದ ವ್ಯವಹಾರ ಅಥವಾ ಒಂದು ರಾಷ್ಟ್ರದ ರಾಜಕೀಯ ಸಿದ್ಧಾಂತ ಅಥವಾ ರಾಜಕೀಯ ವ್ಯವಸ್ಥೆ ಅಲ್ಲಿನ ವ್ಯಾವಹಾರಿಕ ಪರಿಸರವನ್ನು ನಿರ್ಧಾರ ಮಾಡ್ತದೆ. And here, as compared to whenever you are comparing India and the particular the developed countries like America, we can see the more industries in America rather than in India. ಯಾಕಂದ್ರೆ ನಾವು ಅಮೇರಿಕಾ ಅಂತ ಬಂದಾಗ ಅಮೇರಿಕಾದಲ್ಲಿ ಹೆಚ್ಚಿನ ನಾವು ಏನು ಮಾಡ್ತೀವಿ, ಕೈಗಾರಿಕೆಗಳನ್ನು ಕಾಣ್ತೀವಿ. ಇದು ಯಾವುದಕ್ಕೋಸ್ಕರ ಅಂದರೆ ಆ ಕೈಗಾರಿಕೆಗಳಿಗೆ ಪೂರಕವಾದಂಥ ನಿಯಮಗಳನ್ನು, ಕಾನೂನನ್ನು ಅಲ್ಲಿ ರೂಪಿಸಿರ್ತಾರೆ. ಆ ರೀತಿಯಾದಂಥ ಪೊಲಿಟಿಕಲ್ ಪಾರ್ಟೀಸ್ ಇರುತ್ತೆ. ಅಂದರೆ ಸಮ್ ಆಫ್ ದ ಪೊಲಿಟಿಕಲ್ ಪಾರ್ಟೀಸ್ ಆಲ್ವೇಸ್ ಸಪೋರ್ಟ್ ಟು ದ ಡಿಫ್ರೆಂಟ್ ಸೆಕ್ಟರ್ಸ್. ಸಮ್ ಆಫ್ ದಿ ಪೊಲಿಟಿಕಲ್ ಪಾರ್ಟೀಸ್ ಇಸ್ ಟು ಬಿ ಸಪೋರ್ಟಿಂಗ್ ಅಗ್ರಿಕಲ್ಚರ್. Some of the political parties is to be supporting industry. Some of the political parties is to be supporting the service sector. Here, what type of the constitution they frame, it should be based on the nature of the political parties. ಅಂದರೆ ಯಾವ ರೀತಿಯಾದಂಥ ಸಂವಿಧಾನವನ್ನು ಮಾಡ್ತಾರೆ ಅದು ಎದ್ರ ಮೇಲೆ ಹೋಗ್ತದೆ ಅಂದರೆ ಆ ರಾಜಕೀಯ ಪಕ್ಷಗಳ ಮೇಲೆ. ಯಾಕಂದರೆ ದ ಪರ್ಟಿಕ್ಯುಲರ್ಲಿ ಇಲ್ಲಿ ಬೇರೆ ಬೇರೆ ವೆನೆವರ್ ದೇರ್ ಆರ್ ಡಿಫ್ರೆಂಟ್ ದ ಪೊಲಿಟಿಕಲ್ ಪಾರ್ಟೀಸ್ ಇಸ್ ಟು ಬಿ ರೂಲಿಂಗ್ ಅವರ್ ಕಂಟ್ರಿ ಎಟ್ ದಟ್ ಟೈಮ್, ಡೆಫಿನೆಟ್ಲಿ they will affect some of the political parties is to be affected to the business organization. They never bother about the business, they only focus on the agriculture. At that time the business cannot be developed there. ಅಂದರೆ ಯಾವಾಗ ಕೆಲವೊಂದು ರಾಜಕೀಯ ಪಕ್ಷಗಳು ಬರೀ ವ್ಯವಸಾಯ ಅಥವಾ ವ್ಯವಹಾರಕ್ಕೆ ಸಂಬಂಧಪಟ್ಟ ಅಥವಾ ಇಂಡಸ್ಟ್ರಿ ಕೈಗಾರಿಕೆಗಳನ್ನ ಹೊರತುಪಡಿಸಿ ಉಳಿದಂಥ ಸೆಕ್ಟರ್ಗೆ ಹೆಚ್ಚಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರು ಅಂದರೆ ಅಲ್ಲಿ ನಾವು ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಟ್ ಈಸ್ ದ ಪೊಲಿಟಿಕಲ್ ಪಾರ್ಟೀಸ್, ಈ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ಬಿಕಾಸ್ ಹಿಯರ್ ವಾಟ್ ಎವರ್ ದ ಲಾಸ್, ಬಿಕಾಸ್ ಹಿಯರ್ whenever you are considering the constitutions ಅಂತ ಬಂದಾಗ ಹಿಯರ್ ಲೆಜಿಸ್ಲೇಚರ್ ಅದ, ಎಕ್ಸಿಕ್ಯೂಟಿವ್ ಅದ, ಜುಡಿಷಿಯರ್ ಅದ. ಅಂದರೆ ನ್ಯಾಯಾಂಗ, ಶಾಸಕಾಂಗ, ಆಮೇಲೆ ಕಾರ್ಯಾಂಗ ಅದ, ರೈಟ್? ಹಿಯರ್ whatever the rules and regulation is to be there, it should be framed by the political parties only. ಅಂದರೆ ನೀವು ಏನೇ ನಿಯಮಗಳನ್ನು ಮಾಡೋದ್ರೆ ಯಾರು ಮಾಡ್ತಾರೆ ಇಲ್ಲಿ? ರಾಜಕೀಯ ಪಕ್ಷಗಳು ಏನು ಮಾಡ್ತಾರೆ ಅಂದರೆ ತಮ್ಮ ಪಕ್ಷ ಸಿದ್ಧಾಂತಕ್ಕೆ ಅನುಗುಣವಾಗಿ ಕೆಲವೊಂದು ಏನು ಮಾಡ್ತಿರ್ತಾರೆ, ಕಾನೂನುಗಳನ್ನ ರಚನೆ ಮಾಡ್ತಿರ್ತಾರೆ. ಇದರಿಂದಾಗಿ ಇಫ್ ದೇ ಆರ್ ನಾಟ್ ಬಾದರ್ ಅಬೌಟ್, ಇಫ್ ದೇ ಆರ್ ನಾಟ್ ಇಂಟ್ರೆಸ್ಟೆಡ್ ಟು ಪ್ರಮೋಟ್ ದ ಬಿಸ್ನೆಸ್ or industries, then it should be adversely affected to the business organization. ಯಾವಾಗ ಆ ಪಕ್ಷ ಸಿದ್ಧಾಂತದಲ್ಲಿ ವ್ಯವಹಾರಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ ಇರಲಿಲ್ಲ ಅಂದರೆ ಡೆಫಿನೆಟ್ಲಿ ಅವಾಗ ಏನಾಗುತ್ತೆ ಅಂದರೆ ಆ ಇಂಡಸ್ಟ್ರಿ, ಆ ಕೈಗಾರಿಕೆಗಳಿಗೆ ಇಲ್ಲಿ ಪರಿಣಾಮ ಬೇರೆ ಬೀರ್ತದೆ. ದಟ್ ಈಸ್ ದ ಪೊಲಿಟಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ದೇರ್
legal. What does that mean, legal? Legal environment is nothing but the ಕಾನೂನು ಅಂತ ಕರಿತೀವಿ, ಕಾನೂನು ಪರಿಸರ. Here it should be related to the political parties only, because here the various laws is to be framed by the political parties only. But here the activities of the business are regulated by various. ನಾವು ಯಾವ ರೀತಿಯಾದಂಥ ಕೈಗಾರಿಕೆಗಳಲ್ಲಿ ಅಥವಾ ಯಾವ ವ್ಯವಹಾರದಲ್ಲಿ ವ್ಯಾವಹಾರಿಕ ಚಟುವಟಿಕೆಗಳನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಯಾವ ನಿರ್ಧಾರ ಮಾಡ್ತದೆ ಅಂದರೆ ಕಾನೂನು. ಯಾಕಂದರೆ ವಾಟ್ ಎವರ್ ದ ಆ್ಯಕ್ಟಿವಿಟೀಸ್ ಟು ಬಿ ಡನ್ ಬೈ ದ ಬಿಸ್ನೆಸ್ ಮನ್, ಇಟ್ ಶುಡ್ ಬಿ ವಿದಿನ್ ದ ಫ್ರೇಮ್ ಆಫ್ ಲಾ. ಅಂದರೆ ನಾವು ಯಾವುದೇ ಒಂದು ಚಟುವಟಿಕೆಗಳನ್ನು ನೀವು ಮಾಡೋರಿದ್ರಿ ಅಂದರೆ ಅದು ಕಾನೂನಿನ ಚೌಕಟ್ಟಿನಲ್ಲೇ ಇರಬೇಕು. ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ ಯು ಹ್ಯಾವ್ ಟು ಮ್ಯಾನುಫ್ಯಾಕ್ಚರ್, ಅಂದರೆ ನಾವು ಯಾವ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು, ಯಾವ ರೀತಿಯಾದಂಥ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು, ನಾವು ಯಾವ ರೀತಿಯಾದಂಥ ಸೇವೆಗಳನ್ನು ಕೊಡಬೇಕು, ಇದು ಏನಿರುತ್ತದಂದರೆ ಅದು ಕಾನೂನಿನ ಚೌಕಟ್ಟಲ್ಲೇ ಇರಬೇಕು. ಆ ರೀತಿಯಾದಂಥ ನಾವು ವಸ್ತುಗಳನ್ನು ಮಾತ್ರ ಏನು ಮಾಡಬೇಕಾಗುತ್ತೆ, ಇಲ್ಲಿ ಉತ್ಪಾದನೆ ಮಾಡಬೇಕಾಗುತ್ತೆ. ಅದಕ್ಕಾಗಿ ಏನು ಹೇಳ್ತೀವಿ ಅಂದರೆ ಪರ್ಟಿಕ್ಯುಲರ್ಲಿ ದ ಡಿಫ್ರೆಂಟ್ ಆ್ಯಕ್ಟ್ ಇಸ್ ಟು ಬಿ ಫ್ರೇಮ್ಡ್ ಆ್ಯಂಡ್ ಇಂಪ್ಲಿಮೆಂಟೆಡ್. ಅಂದರೆ ಕೆಲವೊಂದು ಕಾನೂನುಗಳನ್ನು ಇಲ್ಲಿ ಏನು ಮಾಡ್ತಾರೆ, ರಚನೆ ಮಾಡಿ ಅದನ್ನು ಅನ್ವಯಿಸ್ತಿರ್ತಾರೆ. ಯಾರಿಗೆ? ಬಿಸ್ನೆಸ್ ಮ್ಯಾನ್ಗಳಿಗೆ. ಅದಕ್ಕಾಗಿ ಇಲ್ಲಿ ಏನಾಗ್ತದೆ ಅಂದರೆ ಇಂಡಿಯನ್ ಕಂಪ್ನಿ ಆ್ಯಕ್ಟ್ ಅದ, ಕಂಪ್ನೀಸ್ ಲಾ ಅದ, ಕಂಪ್ನೀಸ್ ಆ್ಯಕ್ಟ್ ಅದ, ಡಿಫ್ರೆಂಟ್ ಪಾಲಿಸೀಸ್ ಅದ, ರೈಟ್. ಅದೇ ರೀತಿಯಾಗಿ ಇಲ್ಲಿ MRTP ಆ್ಯಕ್ಟ್ ಅದ, ಫೆಮಾ ಆ್ಯಕ್ಟ್ ಅದ, ರೈಟ್. ಫೆಮಾ ಆ್ಯಕ್ಟ್, ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್, then MRTP, Monopoly Restrictive Trade Practice, right. All these, the act is to be framed by the government only. The intention is to that you have to provide and you have to give some boundaries to the every business ಆರ್ಗನೈಜೇಷನ್ಸ್. ಅಂದರೆ ನೀವು ಒಂದು ಬೌಂಡ್ರಿಯನ್ನು ಹಾಕಬೇಕಾಗುತ್ತೆ, ಒಂದು ಸೀಮೆಯನ್ನು ಇಡಬೇಕಾಗುತ್ತೆ. ಆ ಸೀಮೆಯಲ್ಲೇ ಅವ್ರು ಏನು ಮಾಡಬೇಕು, ಇಲ್ಲಿ ಪ್ರತಿಯೊಂದು ವ್ಯವಹಾರವನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಅದಕ್ಕಾಗಿ ದ ಲೀಗಲ್ ಎನ್ವೈರ್ಮೆಂಟ್ ಆಲ್ಸೋ ಅಡ್ವರ್ಸ್ಲಿ ಎಫೆಕ್ಟ್ಸ್ ಟು ದ ಬಿಸ್ನೆಸ್ ಆರ್ಗನೈಜೇಷನ್. This is the second one. Then third one is that socio-cultural. It is very important term here, because here the lifestyle of the public, the lifestyle of the customer is to be differ from one country to the another country. Because here in India the people always they are following the tradition methods, right. ಅವರು ಸಾಂಪ್ರದಾಯಿಕ ಪದ್ಧತಿಯನ್ನೇ ಅವ್ರು ಏನು ಮಾಡ್ಕೊಂಡು ಅನುಸರಿಸ್ತಾ ಬಂದಿದ್ದಾರೆ. ಇಲ್ಲಿ ನಾವು ಏನಾದರೂ ವೆಸ್ಟರ್ನ್ ಕಲ್ಚರನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಹೋದ್ವಿ ಅಂದರೆ ಇಟ್ಸ್ ನಾಟ್ ಬಿ ಅಪ್ಲಿಕೇಬಲ್. ನಾವು ವೆಸ್ಟರ್ನ್ ಕಂಟ್ರೀಸನ್ನ ಅಥವಾ ಯುರೋಪಿಯನ್ ಕಂಟ್ರೀಸಲ್ಲಿರುವಂಥ ಪದ್ಧತಿಯನ್ನು ನಾವು ಇಲ್ಲಿ ಅಳವಡಿಸ್ಲಿಕ್ಕೆ ಹೋದ್ವಿ ಅಂದರೆ ಅದು ಆಗೋದಿಲ್ಲ. ಅದೇ ರೀತಿಯಾಗಿ ವಾಟ್ ಕೈಂಡ್ ಆಫ್ ದ ಲೈಫ್ ಸ್ಟೈಲ್ ದೇ ಹ್ಯಾವ್, ಅಂದರೆ ಭಾರತದಲ್ಲಿ ಗ್ರಾಹಕರು ಅಥವಾ ಇರ್ಬೋದು ಅಥವಾ ಪಬ್ಲಿಕ್ ಇರ್ಬೋದು ಅಥವಾ ಭಾರತೀಯರು ಯಾವ ರೀತಿಯಾದಂಥ ಜೀವನ ಪದ್ಧತಿ ಅದ, ಜೀವನ ಶೈಲಿ ಏನದ, ಅವ್ರ ಧರ್ಮ ಏನು ಹೇಳ್ತದೆ, ಜಾತಿ ಏನು ಹೇಳ್ತದೆ, ಅದ್ರಿಗೆ ಅನುಗುಣವಾಗಿ ಅವ್ರು ಏನು ಮಾಡ್ತಾರೆ, ತಮ್ಮ ಜೀವನ ಪದ್ಧತಿಯನ್ನು ಮಾಡ್ತಿರ್ತಾರೆ. ಹಿಯರ್ ಇಟ್ ಮೇ ಬಿ ದ ಸೆಲೆಬ್ರೇಷನ್ ಇರ್ಬೋದು, ಉಡುಗೆ ತೊಡುಗೆಗಳು ಇರ್ಬೋದು, ದ ವೇ ಆಫ್ ದ ಪರ್ಟಿಕ್ಯುಲರ್ ಡ್ರೆಸ್ಸಿಂಗ್ ಸ್ಟೈಲ್ ಇರ್ಬೋದು, ದ ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಇವೆಲ್ಲನೂ ಕೂಡ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಕನ್ಸಿಡ್ರೇಷನ್ ಮಾಡಬೇಕಾಗುತ್ತೆ. ಫಾರ್ ಸಪೋಸ್ ಇನ್ ಎ ಪರ್ಟಿಕ್ಯುಲರ್ ದಿ ರೂರಲ್ ಏರಿಯಾಸ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ಮ್ಯಾಕ್ಡೊನಾಲ್ಡ್, ಪಿಜ್ಜಾ, ಬರ್ಗರ್, ದೆನ್ ಇಟ್ ಶಾಡ್ ನಾಟ್ ಬಿ ರನ್, ರೈಟ್. ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಒಂದು ಗ್ರಾಮೀಣ ಪ್ರದೇಶಗಳನ್ನು ಪಿಜ್ಜಾ, ಬರ್ಗರ್, ಮ್ಯಾಕ್ಡೊನಾಲ್ಡ್ಸ್ ಈ ರೀತಿಯಾದಂಥ ವಸ್ತುಗಳನ್ನು ಉತ್ಪಾದನೆ ಮಾಡಿ ಅಥವಾ ತಯಾರು ಮಾಡಿ ಅದನ್ನು ನಾವು ಮಾರಾಟ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಅದಕ್ಕೆ ಜನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಹಿಯರ್ ದ ಲೈಫ್ ಸ್ಟೈಲ್ ಆಫ್ ದ ರೂರಲ್ ಏರಿಯಾಸ್ ಟು ಬಿ ಡಿಫ್ರೆಂಟ್ ಆ್ಯಂಡ್ ದ ಅರ್ಬನ್ ಏರಿಯಾಸ್ ಟು ಬಿ ಡಿಫ್ರೆಂಟ್. ವೆನ್ ಯು ಆರ್ ಕನ್ಸಿಡರಿಂಗ್ ಇಂಡಿಯಾ, if you are comparing India with America, the American people lifestyle is to be different and the Indian people lifestyle is to be different, and the particular the habits, right, the lifestyle, the way of dressing, ಅಂದರೆ ಉಡುಗೆ ತೊಡುಗೆಗಳು ಇರ್ಬೋದು, ಜೀವನ ಪದ್ಧತಿ ಇರ್ಬೋದು, ಅದು ಕೂಡ ಏನಾಗುತ್ತೆ ಇಲ್ಲಿ ಚೇಂಜಸ್ ಆಗ್ತಾ ಹೊಂಟಿರ್ತದೆ. ಅದಕ್ಕಾಗಿ ಇಲ್ಲಿ ಏನಾಗುತ್ತೆ ಅಂದರೆ ವೆನ್ ಯು ವಾಂಟ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್, first you have to know what is the culture of the particular public. ಆ ಪ್ಲೇಸ್ ಇರ್ಬೋದು ಅಥವಾ ಆ ಪ್ರದೇಶ ಇರ್ಬೋದು ಅಥವಾ ಆ ಏರಿಯಾದಲ್ಲಿರುವಂಥ ಜನರ ಜೀವನ ಶೈಲಿ ಏನದ, ಜೀವನ ಪದ್ಧತಿ ಏನದ,
ಅದನ್ನು ನಾವು ನೋಡಿಕೊಂಡು ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಬಿಸ್ನೆಸ್ಸನ್ನು ಮಾಡಬೇಕಾಗುತ್ತೆ. ದಟ್ ಈಸ್ ದಿ ಸೋಷಿಯೋ ಕಲ್ಚರಲ್ ಅಂತ ಕರಿತೀವಿ. ದೆನ್ ಡೆಮೋಗ್ರಾಫಿಕ್, ಜನಾಂಗೀಯ. ವಾಟ್ ಇಸ್ ದಟ್ ಡೆಮೋಗ್ರಾಫಿಕ್ ಇಯರ್? ದ ಪರ್ಟಿಕ್ಯುಲರ್ಲಿ demographic factors of business environment pertain to populations. Suppose here, if you want to start any business or if you want to manufacture a particular product, right? Suppose you are manufacturing a perishable goods, not durable, ಇಟ್ ಈಸ್ ಪೆರಿಷೇಬಲ್ ಗುಡ್ಸ್. ಅಂದರೆ ಒಂದು ದಿವಸ ಅಥವಾ 2 ದಿನಕ್ಕೆ ಬಾಳಿಕೆ ಬರುವಂಥ ವಸ್ತುಗಳನ್ನು ನೀವೇನು ಮಾಡ್ತಾಯಿದ್ರಿ, ಉತ್ಪಾದನೆ ಮಾಡೋರಿದ್ರಿ. ಇನ್ ಎ ಪರ್ಟಿಕ್ಯುಲರ್ ಏರಿಯಾ, ಆ ಏರಿಯಾ ಹೆಂಗದಂದರೆ ಅಲ್ಲಿ ಯಾವುದೇ ರೀತಿಯಾದ ಜನ ಇಲ್ಲ. ದೆನ್ ಯು ಕಾಂಟ್ ರನ್ ಯುವರ್ ಬಿಸ್ನೆಸ್ ಬಿಕಾಸ್ ಹಿಯರ್ ದೇರ್ ಇಸ್ ನೋ ಪಾಪ್ಯುಲೇಷನ್ ದೇರ್, ರೈಟ್? ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ ವೆನ್ ಯು ವಾಂಟ್ ಟು ಸ್ಟಾರ್ಟ್ ಎನಿ ಬಿಸ್ನೆಸ್, ಫಸ್ಟ್ ಹ್ಯಾವ್ ಟು ನೋ ವಾಟ್ ಇಸ್ ದ ಪಾಪ್ಯುಲೇಷನ್ ನೋಡಬೇಕಾಗುತ್ತೆ. size of the population, growth rate, population mix, age, composition, caste, family size, lifestyle, mobility, culture, standard of living, education, ಇದನ್ನೆಲ್ಲನೂ ಕೂಡ ನೋಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ರೆ ಆ ಪ್ರದೇಶದಲ್ಲಿರುವಂಥ ಜನರ ಜೀವನ ಮಟ್ಟ ಏನದ, ಜನಸಂಖ್ಯೆ ಏನದ, ಅದರ ಗಾತ್ರ ಏನದ, ಅದೇ ರೀತಿಯಾಗಿ ನಾವೇನು ಮಾಡಬೇಕು, ಜನನ ಮತ್ತು ಮರಣ ಪ್ರಮಾಣ ನೋಡ್ಕೋಬೇಕಾಗುತ್ತೆ. ವಯಸ್ಸು, ಧರ್ಮ, ಜಾತಿ, ಕುಟುಂಬ, ರೈಟ್? ಆಮೇಲೆ ಶಿಕ್ಷಣ ಮಟ್ಟ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಜೀವನದ ಮಟ್ಟ, ಇದನ್ನೆಲ್ಲನೂ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋ ಅಥವಾ ಅಲ್ಲಿ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ. ಇಫ್ ಯು ಆರ್ ಮ್ಯಾನುಫ್ಯಾಕ್ಚರಿಂಗ್ ಎ ಪ್ರಾಡಕ್ಟ್ ವಿಚ್ ಇಸ್ ಟು ಬಿ ಸುಟೇಬಲ್ ಫಾರ್ ಕಿಡ್ಸ್, ಅಂದರೆ ಚಿಕ್ಕ ಮಕ್ಕಳಿಗೆ ಅನ್ವಯವಾಗುವಂಥ ಕೆಲವೊಂದು ವಸ್ತುಗಳನ್ನು ಉತ್ಪಾದನೆ ಮಾಡ್ತಾಯಿದ್ರಿ. ಬಟ್ ಆ ಏರಿಯಾದಲ್ಲಿ ದೆರ್ ಇಸ್ ನೋ ಕಿಡ್ಸ್ ಹಿಯರ್, ದೆರ್ ಇಸ್ ನೋ ಚಿಲ್ಡ್ರನ್ಸ್, ಓನ್ಲಿ ದ ಯಂಗರ್ ಆ್ಯಂಡ್ ಎಲ್ಡರ್ ಜನ ಮಾತ್ರ ಇದ್ದರು ಅಂದರೆ ನಿಮ್ಮ ವಸ್ತುಗಳನ್ನು ಖರೀದಿ ಯಾರೂ ಮಾಡೋದಿಲ್ಲ. ದಟ್ಸ್ ವೈ ಹಿಯರ್ ಫಸ್ಟ್ ಯು ಹ್ಯಾವ್ ಟು ನೋ ದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್, ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬಿಕಾಸ್ ಯರ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ಟು ವೆರಿ ಇಂಪಾರ್ಟೆಂಟ್. ಇಫ್ ಯು ಆರ್ ಚಾರ್ಜಿಂಗ್ ಹೈಯರ್ ಪ್ರೈಸ್ ದೆನ್ ನೋ ಬಡಿ ಕ್ಯಾನ್ ಪರ್ಚೇಸ್ ಯುವರ್ ಪ್ರಾಡಕ್ಟ್. ಅಂದರೆ ನೀವು ವಸ್ತುಗಳ ಬೆಲೆಯನ್ನು ನೀವು ಹೆಚ್ಚಿನ ಬೆಲೆಗೆ ನೀವು ಮಾರಾಟ ಮಾಡಬೇಕು ಅಂತ ವಿಚಾರ ಇಟ್ಕೊಂಡಾಗ ಇಲ್ಲಿ ಅವ್ರ ಇನ್ಕಮ್ ಲೆವೆಲ್ ಕಡಿಮೆ ಇತ್ತು ಅಂದರೆ ಆವಾಗ ಆ ವಸ್ತುಗಳನ್ನು ಕೊಂಡ್ಕೊಳ್ಳಿಕ್ಕೆ ಯಾರೂ ಕೂಡ ಮುಂದೆ ಬರೋದಿಲ್ಲ. ದಟ್ ಈಸ್ ನಾವೇನಂತ ಕರಿತೀವಿ, ಡೆಮೋಗ್ರಾಫಿಕಲ್ ಅಂತ ಕರಿತೀವಿ. ದೆನ್ ದ ನೆಕ್ಸ್ಟ್ ಒನ್ ಈಸ್ ದ ಟೆಕ್ನಾಲಜಿಕಲ್. ಹೌ the technology is to be affected, because here any business if you want to start, first you have to aware of the science and technology. ನೀವು ಯಾವುದೇ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋರಿದ್ರಿ ಅಂದರೆ ಅದಕ್ಕೆ ಅಪ್ಲಿಕೇಬಲ್ ಆಗುವಂಥ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಇದು ಏನು ಬೇಕಾಗ್ತಿದೆ ನಿಮಗೆ, ಅದ್ರ ಬಗ್ಗೆ ಜ್ಞಾನ ಇರಲೇಬೇಕಾಗುತ್ತೆ. ಅದಕ್ಕೆ ನಾವು ಅಂತ ಕರಿತೀವಿ ಟೆಕ್ನಾಲಜಿ ಅಂತ ಕರಿತೀವಿ. ಸಪೋಸ್ ಹಿಯರ್ if the everyone is to be applying the technology, right? The every business organization is implementing the science and technology, it leads to the competitions. ಆವಾಗ ನೀವು ಪ್ರತಿಯೊಬ್ಬರೂ ಕೂಡ ತಮ್ಮ ವ್ಯವಹಾರದಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನವನ್ನು ಅಳವಡಿಸ್ತಾ ಹೋದ್ರೆ ಅಂದರೆ ಇದರಿಂದಾಗಿ ಏನಾಗುತ್ತೆ, ಸ್ಪರ್ಧಾತ್ಮಕ ಪೈಪೋಟಿ ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ here the science and the technology leads to be innovative new product, new method of production and distributions. ಅಂದರೆ ನಾವು ಹೊಸ ತಂತ್ರಜ್ಞಾನವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಹೊಸ ವಸ್ತುಗಳ ಶೋಧನೆ ಇರ್ಬೋದು, ಉತ್ಪಾದನೆ ವಿತರಣೆ ಇರ್ಬೋದು. ಅದೇ ರೀತಿಯಾಗಿ ಉತ್ಪಾದನಾ ವೆಚ್ಚದಲ್ಲಿ ಕೂಡ ನಾವು ಇಲ್ಲಿ ನಿಯಂತ್ರಣವನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಯು ಕ್ಯಾನ್ ಪ್ರೊಡ್ಯೂಸ್ ಪ್ರಾಡಕ್ಟ್ ವಿದಿನ್ ದಿ ಶಾರ್ಟ್ ಪೀರಿಯಡ್, ಅಂದರೆ ಕಡಿಮೆ ಅವಧಿಯಲ್ಲಿ ನಿಮ್ಮ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಕೂಡ ಸಹಕಾರಿಯಾಗ್ತದೆ. ಬಿಕಾಸ್ ವೆನ್ ಎವರ್ ಯು ಆರ್ ಯೂಸಿಂಗ್ ದಿ ಟೆಕ್ನಾಲಜಿ, ಡೆಫಿನೆಟ್ಲಿ ಇಟ್ ಈಸ್ ಬೆಟರ್ ದ್ಯಾನ್ ದ ಮ್ಯಾನ್ಯುವಲ್ ಆಪ್ರೇಷನಲ್ ಆ್ಯಕ್ಟಿವಿಟೀಸ್. ಅಂದರೆ ನೀವು ಏನು ಮನುಷ್ಯನ ಅಥವಾ ಕಾರ್ಮಿಕರಿಂದ ಏನು ಉತ್ಪಾದನೆ ಮಾಡಿಸ್ತಾರಲ್ಲ, ಅದಕ್ಕಿಂತ ಮಷಿನರಿಯಿಂದ ಅಥವಾ ನೀವು ಯಾವುದಾದೊಂದು ಟೆಕ್ನಾಲಜಿಯನ್ನು ಯೂಸ್ ಮಾಡೋದ್ರಿಂದ ನೀವೇನು ಮಾಡೋದು, ಬಹಳಷ್ಟು ಬೇಗನೆ ಆ ವಸ್ತುಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ.
And here the growth of business in a country depends on the development in the field of science and technology. It is very necessity. ಯಾಕಂದರೆ ಯಾವುದೇ ಒಂದು ದೇಶದಲ್ಲಿ ಒಂದು ವ್ಯವಹಾರ ಅಭಿವೃದ್ಧಿ ಹೊಂದಬೇಕಾದ್ರೆ ಅಲ್ಲಿ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಅವಶ್ಯಕತೆ ಬಹಳಷ್ಟಿರ್ತದೆ. ಆ್ಯಂಡ್ ಹಿಯರ್ ದ ಎವ್ರಿ ಪರ್ಸನ್ he wants to compete with the MNC companies. The local if the local manufacturer wants to compete with the MNCs, ಅಂದರೆ ಲೋಕಲ್ ಅಥವಾ ಸ್ಥಳೀಯ ಉತ್ಪಾದಕರು ಯಾರಿದಾರಲ್ಲ ಅವರು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕೆಗಳ ಜೊತೆ ನೀವು ಪೈಪೋಟಿಯನ್ನು ಮಾಡೋರಿದ್ರಿ ಅಂದರೆ ಡೆಫಿನೆಟ್ಲಿ ಯು ಹ್ಯಾವ್ ಟು ಬಿ ಅಪ್ಲೈ ದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅವರು ಏನು ಮಾಡಬೇಕಾಗುತ್ತೆ, ವಿಜ್ಞಾನ ಹಾಗೂ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ತಮ್ಮ ವ್ಯವಹಾರವನ್ನು ಮಾಡಲೇಬೇಕಾಗುತ್ತೆ. ಆಮೇಲೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ ಸಂಶೋಧನೆ ಹಾಗೂ ಬೆಳವಣಿಗೆಯನ್ನು ಅಭಿವೃದ್ಧಿಯನ್ನು ನೀವು ಆವಿಷ್ಕಾರ ಹಾಗೂ ಅಭಿವೃದ್ಧಿಯನ್ನು ನೀವು ಮಾಡಲೇಬೇಕಾಗುತ್ತೆ. ಬಿಕಾಸ್ ಈ R&D ಪ್ರೊಸೆಸ್ ಇಸ್ ಟು ಎವರ್ ಚೇಂಜಿಂಗ್. ಯಾವ ರೀತಿಯಾಗಿ ದ ಕಸ್ಟಮರ್ ನೀಡ್ಸ್ ಆ್ಯಂಡ್ ವಾಂಟ್ಸ್ ಇಸ್ ಟು ಬಿ ಚೇಂಜಿಂಗ್. ಯಾವಾಗ ಗ್ರಾಹಕರ ಬಯಕೆಗಳು ಯಾವ ರೀತಿಯಾಗಿ ಚೇಂಜಸ್ ಆಗೋಗ್ತದಲ್ಲ, ಆ ಬಯಕೆಗೆ ತಕ್ಕಂತೆ ನಾವು ಕೂಡ ಏನು ಮಾಡಬೇಕಾಗ್ತದೆ, ಇಲ್ಲಿ ಅಭಿವೃದ್ಧಿಯ ಮೇಲೆ ಆವಿಷ್ಕಾರವನ್ನು ಮಾಡಲೇಬೇಕಾಗುತ್ತೆ. ದಟ್ ಈಸ್ ದ ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ದೆನ್ geographical. What is that geographical here? See here, geographical is nothing but ಭೌಗೋಳಿಕ ಅಂತ ಕರಿತೀವಿ ನಾವು. Here in particular it should be related with the demographic, right? ಇದು ಕೂಡ ಭೌಗೋಳಿಕ ಅಥವಾ ಜನಾಂಗೀಯ ಥರನೇ ಬರ್ತದೆ. ಬಟ್ ಹಿಯರ್ ಸಮ್ ಡಿಫ್ರೆನ್ಸ್ ಇಸ್ ಟು ಬಿ ದೇರ್. ಭೌಗೋಳಿಕ ಹಿಯರ್ let's see. Here geographical, the every business survival of the business activities to be dependent upon the physical resources which is to be received from the nature. ಅಂದರೆ ಅಂದರೆ ನಿಸರ್ಗದಿಂದ ಸಿಗುವಂಥ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ನಾವು ಉಪಯೋಗ ಮಾಡಿಕೊಂಡು ನಮ್ಮ ವ್ಯವಹಾರವನ್ನು ನಡೆಸ್ಕೋಬೇಕಾಗ್ತದೆ. ಅದಕ್ಕಾಗಿ ಏನಂತ ಕರಿತೀವಿ ಅಂದರೆ ವ್ಯವಹಾರದ ಅಸ್ತಿತ್ವ ಅದರ ಮೇಲೆ ಡಿಪೆಂಡ್ ಇರ್ತದೆ, ನಿಸರ್ಗದ ಮೇಲೆ. ಅಂದರೆ ನೀರು, ಗಾಳಿ ಅಥವಾ ನಮಗೆ ಬೇಕಾಗುವಂಥ ಕಚ್ಚಾ ಸಾಮಗ್ರಿಗಳನ್ನು ನಾವು ಎಲ್ಲಿಂದ ತೊಗೊಳ್ಬೋದು, ಮೆಜಾರಿಟಿ ಇಸ್ ಟು ಬಿ ಬಿಲಾಂಗ್ಸ್ ಟು ದಿ ನೇಚರ್. ಅಂದರೆ ನಾವು ನಿಸರ್ಗದಿಂದ ನಾವು ಬೇಕಾಗುವಂಥ ಹೆಚ್ಚಿನ ಸಂಖ್ಯೆಯ ಸಂಪನ್ಮೂಲಗಳನ್ನು ನಾವು ಎಲ್ಲಿಂದ ತೊಗೊಳ್ತೀವಿ, ನಿಸರ್ಗದಿಂದ ತೊಗೊಳ್ತೀವಿ. ಅದಕ್ಕಾಗಿ ನಾವು ಯಾವುದೇ ಒಂದು ಬಿಸ್ನೆಸ್ಸನ್ನು ನಾವು ರನ್ ಮಾಡಬೇಕಾದ್ರೆ ಅಥವಾ ನಾವು ಒಂದು ಬಿಸ್ನೆಸ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಫಸ್ಟ್ ಹ್ಯಾವ್ ಟು ನೋ ವಾಟ್ ಆರ್ ದ ರಿಸೋರ್ಸಸ್ ಇಸ್ ಟು ಬಿ ಅವೈಲೇಬಲ್ ಇನ್ ದಿ ನೇಚರ್. ನ್ಯಾಚುರಲ್ ರಿಸೋರ್ಸಸ್ ಯಾವ ಸಿಗ್ತದೆ, ನಿಸರ್ಗದತ್ತವಾದಂಥ ಸಂಪನ್ಮೂಲ ಯಾವ ಸಿಗ್ತದೆ, ವೆದರ್ ದ ರಾ ಮೆಟೀರಿಯಲ್ಸ್ ಇಸ್ ಟು ಬಿ ಅವೈಲೇಬಲ್ ಆರ್ ನಾಟ್. ಅಂದರೆ ನಮಗೆ ಬೇಕಾಗುವಂಥ ಕಚ್ಚಾ ಸಾಮಗ್ರಿಗಳು ಅಲ್ಲಿ ಸಿಗ್ತದೋ ಅಥವಾ ಇಲ್ಲ ಅಂತೇಳಿ ನಾವು ತಿಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಇಲ್ಲಿ ಏನು ಮಾಡಬೇಕಾಗ್ತದೆ ಅಂದರೆ ಯು ಹ್ಯಾವ್ ಟು ಬಿ ಅವೇರ್ ಆಫ್ ದ ಏರ್, ವಾಟರ್ ಆ್ಯಂಡ್ ದ ರಾ ಮಟೀರಿಯಲ್ಸ್. ಹಿಯರ್ the particularly some of the cases, if you are using the nature or natural resources, it leads to the ecological imbalance. ಅಂದರೆ ಯಾವಾಗ ನೀವು ಬಿಸ್ನೆಸ್ ಅಂತ ಬಂದಾಗ ನೀವು ಕೆಲವೊಂದು ನೈಸರ್ಗಿಕ ಸಂಪನ್ಮೂಲಗಳನ್ನು ಉಪಯೋಗ ಮಾಡ್ತಾ ಹೋದ್ರಿ ಅಂದರೆ ಅವಾಗ ಏನಾಗ್ತದೆ, ನಿಸರ್ಗದಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ, ಅಸಮತೋಲನ ಉಂಟಾಗ್ತದೆ. ಯಾಕಂದರೆ ನಾವೇನು ಮಾಡ್ತೀವಿ ಅಂದರೆ ಈಗ ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯನ್ನು ತೆಗೆದ್ವಿ ಅಂದರೆ ಅದರಿಂದ ಪೊಲ್ಯೂಷನ್ ಏರನ್ನು ಬಿಡ್ತೀವಿ, ಪೊಲ್ಯೂಷನ್ ವಾಟರನ್ನು ನದಿಗಳಿಗೆ ಬಿಡ್ತೀವಿ. ಅದೇ ರೀತಿಯಾಗಿ ಇದ್ದಂಥ ನೇಚರನ್ನು ನಾವು ಏನು ಮಾಡ್ಬೋದು, ನೇಚರಲ್ಲಿರುವಂಥ ಫಾರೆಸ್ಟನ್ನು ಅಥವಾ ಗ್ರೀನ್ ಇದ್ದದನ್ನು ನಾವು ಏನು ಮಾಡ್ತೀವಿ, ಇಲ್ಲಿ ಕಡ್ದಾಕ್ತೀವಿ. ದಟ್ಸ್ ವೈ ಹಿಯರ್ ಫಸ್ಟ್ ಯು ಹ್ಯಾವ್ ಟು ನೋ ವಾಟ್ ಇಸ್ ದ ecological factors which is to be influence to the business organizations, right? This is the geographical. Then the next one is there sectoral. Sectoral ಅಂದರೆ ವಲಯ ಅಂತ ಬಂದಾಗ here the firms which are doing similar business belongs to a particular sector and industry. ಈಗ ಫಾರ್ ಎಕ್ಸಾಂಪಲ್ ನಾವು ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಜೇಷನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ವೆದರ್
ಎಷ್ಟು ಜನ ನಮ್ಮ ಸೇಮ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತೇಳಿ ವಿಚಾರ ಮಾಡ್ಕೋಬೇಕಾಗ್ತದೆ. ಅಂದರೆ ಒಂದೇ ವಲಯಕ್ಕೆ ಸಂಬಂಧಿಸಿದಂಥ ವ್ಯಾಪಾರ ಎಷ್ಟದ, ವ್ಯವಹಾರಗಳನ್ನು ನಿರ್ವಹಿಸುತ್ತಿರುವ ಉದ್ಯಮಗಳನ್ನು ನಾವು ನೋಡ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್, ಇಫ್ ಯು ವಾಂಟ್ ಟು ಸ್ಟಾರ್ಟ್ ದ ಹೋಟೆಲ್ ಇಂಡಸ್ಟ್ರಿ, ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಹೋಟೆಲ್ ಇಂಡಸ್ಟ್ರಿ ಎಷ್ಟದ. ಇಫ್ ಯು ವಾಂಟ್ ಟು ಸ್ಟಾರ್ಟ್ ದ ಟ್ರಾನ್ಸ್ಪೋರ್ಟ್, ಇಲ್ಲಿ ಸಾರಿಗೆ ವ್ಯವಸ್ಥೆ ಎಷ್ಟದ, ಸಾರಿಗೆ ಕಂಪನಿಗಳು ಎಷ್ಟದಾವ. ಅದೇ ರೀತಿಯಾಗಿ ಬ್ಯಾಂಕಿಂಗ್ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿ ಬ್ಯಾಂಕ್ಸ್ ಎಷ್ಟದಾವ. ಅದೇ ರೀತಿಯಾಗಿ ಟೆಕ್ಸ್ಟೈಲ್ ನೋಡೋದ್ರಿಂದ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಷ್ಟದಾವ. ಇದನ್ನೆಲ್ಲನೂ ಕೂಡ ನಾವು ಕನ್ಸಿಡರೇಷನ್ ಮಾಡಿಕೊಂಡು ಯು ಹ್ಯಾವ್ ಟು ಗೋ ವಿತ್ ದ to start the business organization. If suppose here the everyone or every person is interested in particular the textile industry and already more number of industries to be existed in particular area, at that time you should not be go for the textile industry. ಯಾವಾಗ ಎಲ್ಲ ಪ್ರತಿಯೊಬ್ಬರು ಕೂಡ ಟೆಕ್ಸ್ಟೈಲ್ ಇಂಡಸ್ಟ್ರೀಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ ಅಲ್ಲೇ ಇಂಟ್ರೆಸ್ಟ್ ಅದ ಮತ್ತು ಎಲ್ಲರೂ ಕೂಡ ಅದೇನು ಟೆಕ್ಸ್ಟೈಲ್ ಇಂಡಸ್ಟ್ರೀಸನ್ನು ಸ್ಟಾರ್ಟ್ ಮಾಡಿದ್ರೆ ಅಂದರೆ ನೀವು ಕೂಡ ಅಲ್ಲಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅದನ್ನು ನೀವು ಸ್ಥಾಪನೆ ಮಾಡಬಾರ್ದು. ಯಾಕಂದರೆ ಆಲ್ರೆಡಿ ದ ಸಪ್ಲೈ ಇಸ್ ಟು ಬಿ ಮೋರ್. ಇಲ್ಲೇನಾಗುತ್ತೆ ಅಂದರೆ ಯಾವಾಗ ಪ್ರತಿಯೊಂದು ವ್ಯಕ್ತಿಗಳು ಕೂಡ ಸೇಮ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಕೊಡ್ರಿ, ಡಿಮಾಂಡ್ ಕಡಿಮೆ ಆಗ್ತದೆ, ಸಪ್ಲೈ ಇಸ್ ಟು ಬಿ ಮೋರ್. ಅಟ್ ದ್ಯಾಟ್ ಟೈಮ್ ದೇರ್ ಇಸ್ ನೋ ಡಿಮಾಂಡ್ ಟು ಯುವರ್ ಪ್ರಾಡಕ್ಟ್. ನಿಮ್ಮ ಪ್ರಾಡಕ್ಟಿಗೆ ಯಾವುದೇ ರೀತಿಯಾದಂಥ ಡಿಮಾಂಡ್ ಸಿಗೋದಿಲ್ಲ. ದ್ಯಾಟ್ಸ್ ವೈ ಹಿಯರ್ ದ ಸಕ್ಸಸ್ ಆಫ್ ದ ಬಿಸ್ನೆಸ್ ಇಸ್ ಟು ಡಿಪೆಂಡ್ ಅಪಾನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಹ್ಯಾವ್ ಟು ಸ್ಟಾರ್ಟ್. ಇಟ್ ಶುಡ್ ಬಿ ವೆರಿ ಯುನಿಕ್ ಒನ್. ಅಂದರೆ ಅದು ಏಕತೆಯಿಂದ ಕೊಟ್ಟಿರಬೇಕು. ಯಾವುದೇ ರೀತಿಯಾದ ನೀವು ಮಾಡಿದಂಥ ಬಿಸ್ನೆಸ್ಸನ್ನು ಆಲ್ರೆಡಿ ಯಾರೂ ಮಾಡಿರಬಾರ್ದು. ಆ್ಯಂಡ್ ಆಲ್ ದ ಪರ್ಸನ್ ಶುಡ್ ಬಿ ಅಕ್ಸೆಪ್ಟೆಡ್. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ನೀವೇನು ವ್ಯವಹಾರ ಮಾಡ್ತಿರಲ್ಲ ಅದನ್ನು ಏನು ಮಾಡಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳೋದು, ಸ್ವೀಕಾರ ಮಾಡಲೇಬೇಕಾಗುತ್ತೆ. ಈ ರೀತಿಯಾದಂಥ ಅಂಶಗಳನ್ನು ಗಮನಿಟ್ಟುಕೊಂಡು ನೀವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕಾಗುತ್ತೆ. ದೀಸ್ ಆರ್ ದ ಡಿಫ್ರೆಂಟ್ ದ ಫ್ಯಾಕ್ಟರ್ಸ್ ವಿಚ್ ಇಸ್ ಟು ಬಿ affected to the business environment, that is non-economic environment. And keep in mind all these environmental factors which is to be uncontrollable in nature. We can't control the factors, right? This is the non-economic the factors. Thank you all.